ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ 2026 ಭಾರತಕ್ಕೆ ಸಂಬಂಧಪಟ್ಟಂತ ಮತ್ತು ಪ್ರಪಂಚದ ಪ್ರಮುಖ ಪರಿಸರ ಪ್ರಶ್ನೆಗಳು 2026ರ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಉತ್ತರ ಪ್ರದೇಶದ ಪಾಟ್ನಾ ಪಕ್ಷಿ ಅಭಯಾರಣ್ಯವನ್ನು ಭಾರತದ ಎಷ್ಟನೇ ರಾಮಸರ ವೆಟ್ಲ್ಯಾಂಡ್ ಆಗಿ ಆಯ್ಕೆ ಮಾಡಲಾಯಿತು? ಸರಿಯಾದ ಉತ್ತರ ಭಾರತದ 98ನೇ ರಾಮಸರ್ ಸೈಟ್ ಆಗಿದೆ. ಆಯ್ಕೆ ಆಯಿತು 98ನೇ ರಾಮಸರ ನೆಲೆ ಅಥವಾ ರಾಮಸರ ಸೈಟ್ ಆಗಿ ಆಯ್ಕೆ ಆಯ್ತಿದ್ದು. ಸೊ ಉತ್ತರ ಪ್ರದೇಶದ ಪಾಟ್ನಾ ಪಕ್ಷಿ ಅಭಯಾರಣ್ಯ ಅಥವಾ ಪಕ್ಷಿಧಾಮ, ಇದರ ಜೊತೆ ಇನ್ನೊಂದು ಸೇರ್ಕೊಳ್ತು, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಯಾವುದು ಕೇಳಿದ್ರೆ ಚಾರಿಧಾಂಡ್, ಗುಜರಾತ್ನ ಚಾರಿಧಾಂಡ್ ವೆಟ್ಲ್ಯಾಂಡ್, ಆರ್ದ್ರ ಭೂಮಿ ವೆಟ್ಲ್ಯಾಂಡ್ ಇದೆಯಲ್ಲ, ಇವೆರಡೂ ಸೇರಿ ಭಾರತದ 98ನೇ ರಾಮಸರ ವೆಟ್ಲ್ಯಾಂಡ್ ಆಗಿ ಆಯ್ಕೆ ಆಯಿತು. ಸೊ ಭಾರತದಲ್ಲಿ ಒಟ್ಟು ಎಷ್ಟು ರಾಮಸರ ಸೈಟ್ಸ್ ಇದೆ ಕೇಳಿದ್ರೆ ಉತ್ತರ ಹೀಗಿರಲಿ 98. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಧಾರಿದಾರ ಟೈಗರ್ ಚಿಟ್ಟೆಯನ್ನು ತನ್ನ ರಾಜ್ಯದ ಚಿಟ್ಟೆಯನ್ನಾಗಿ, ಸ್ಟೇಟ್ ಬಟರ್ಫ್ಲೈಯನ್ನಾಗಿ ಘೋಷಣೆ ಮಾಡ್ತು? ಯಾವುದು? ಧಾರಿದಾರ ಟೈಗರ್ ಚಿಟ್ಟೆಯನ್ನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ತನ್ನ ರಾಜ್ಯದ ಚಿಟ್ಟೆಯನ್ನಾಗಿ ಘೋಷಿಸಿತು? ಸರಿಯಾದ ಉತ್ತರ ಚಂಡೀಗಢ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಧಾರಿದಾರ ಟೈಗರ್ ಚಿಟ್ಟೆಗೆ, ಧಾರಿಧರ ಟೈಗರ್ ಎನ್ನುವಂಥ ಚಿಟ್ಟೆಗೆ ಇನ್ನೊಂದು ಹೆಸರು ಕೂಡ ಇದೆ, ಸೈಂಟಿಫಿಕಲ್ ನೇಮ್ ಡ್ಯಾನಸ್ ಜಿನೂಟಿಯಾ ಅಂತೇಳಿ. ಡ್ಯಾನಸ್ ಜಿನೂಟಿಯಾ. ಯಾವ ರಾಜ್ಯವು ಡಾಗ್ ಸ್ಯಾಂಕ್ಚುರಿಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಪಂಜಾಬ್ ರಾಜ್ಯದ ಲುಧಿಯಾನದಲ್ಲಿ ಡಾಗ್ ಸ್ಯಾಂಕ್ಚುರಿಯನ್ನು ಪ್ರಾರಂಭ ಮಾಡಲಾಯಿತು. ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ. ಏನಿದು ಡಾಗ್ ಸ್ಯಾಂಕ್ಚುರಿ ಅಂತ ಕೇಳಿದ್ರೆ, ಬೀದಿ ನಾಯಿಗಳಿಂದ ರಕ್ಷಣೆ ಪಡೆಯಲು ಅನೇಕ ಕಡೆಗಳಲ್ಲಿ ಬೀದಿ ನಾಯಿಗಳಿಂದ ಮಕ್ಕಳು ಮತ್ತು ವಯೋವೃದ್ಧರಿಗೆ ಕಡಿತ ಉಂಟಾಗಿ ತುಂಬ ಕೇಸ್ಗಳಾಗಿರುವ ಕಾರಣಕ್ಕೆ ಪಂಜಾಬ್ನ ಲುಧಿಯಾನದಲ್ಲಿ ಡಾಗ್ ಸ್ಯಾಂಕ್ಚುರಿ ಎನ್ನುವಂಥ ಪೈಲಟ್ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಲಾಯಿತು. ವಿಶ್ವ ಆರ್ದ್ರ ಭೂಮಿ ದಿವಸ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 2. ಪ್ರತಿ ವರ್ಷ ಫೆಬ್ರವರಿ 2ರಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ವಿಶ್ವ ಆರ್ದ್ರ ಭೂಮಿ ದಿನವನ್ನು ಆಚರಿಸಲಾಗುತ್ತೆ. ಸೊ 2026ರ ವರ್ಲ್ಡ್ ವೆಟ್ಲ್ಯಾಂಡ್ ಡೇಯನ್ನು ಫೆಬ್ರವರಿ 2ರಂದು ಆಚರಿಸಲಾಯಿತು ಎಂದಿನಂತೆ. ಈ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಶುರುವಾಗಿದ್ದು 1971ನಲ್ಲಿ ಇರಾನ್ನಲ್ಲಿ ಶುರುವಾಯಿತು. ಇನ್ನು ನಾವು ರಾಮಸರ ಸೈಟ್ಸ್ ಅಂತ ಕರಿತೀವಲ್ಲ, ರಾಮಸರ ಸೈಟ್ಗಳ ಆಯ್ಕೆ, ಆರ್ದ್ರ ಭೂಮಿ ಪ್ರದೇಶಗಳ ಆಯ್ಕೆ ಮಾಡ್ತೀವಲ್ಲ, ಸೊ ಇದು ಪ್ರಾರಂಭ ಆಗಿದ್ದು 1971ನಲ್ಲಿ ಇರಾನ್ನಲ್ಲಿ. ಸೊ ಯಾಕಿದು ರಾಮಸರ ಸೈಟ್ಸ್ ಅಂತ ಹೆಸರು ಬಂತು ಕೇಳಿದ್ರೆ, ಇದು ಈ ಕನ್ವೆನ್ಷನ್ ಆಫ್ ವೆಟ್ಲ್ಯಾಂಡ್ ಅಂತ ಕರಿತೀವಿ, ಇದಾಗಿದ್ದು ಇರಾನ್ನ ರಾಮ್ಸರ್ ಎನ್ನುವಂತಹ ಪ್ರದೇಶದಲ್ಲಿ. ಇದು ಸ್ಥಳದ ಹೆಸರು, ನೆನಪಿರಲಿ. ಇರಾನ್ನ ರಾಮ್ಸರ್ ಎನ್ನುವಂಥ ಪ್ಲೇಸಲ್ಲಿ ಏನಾಯಿತು? ಕನ್ವೆನ್ಷನ್ಸ್ ಆಫ್ ವೆಟ್ಲ್ಯಾಂಡ್ ಆಯಿತು. ಯಾವಾಗಾಯಿತು? 1971 ಫೆಬ್ರವರಿ 2 ಅಂದು ಆಯಿತು. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 2ರಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ವಿಶ್ವ ಆರ್ದ್ರ ಭೂಮಿ ದಿನವನ್ನು ಆಚರಿಸಲಾಗುತ್ತೆ. ಮತ್ತು ಆ ವರ್ಷದ ನಂತರ ಪ್ರಪಂಚದ ಪ್ರಮುಖ ವೆಟ್ಲ್ಯಾಂಡ್ಗಳ ಒಂದು ಆಯ್ಕೆಯನ್ನು ಕೂಡ ಮಾಡಲಾಯಿತು. ನಾನು ಮೊದಲ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಭಾರತದಲ್ಲಿ ಹೀಗೆ ಆಯ್ಕೆ ಮಾಡಲಾಗಿ ಒಟ್ಟು 98 ವೆಟ್ಲ್ಯಾಂಡ್ಗಳನ್ನು, ಆರ್ದ್ರ ಭೂಮಿಗಳನ್ನು, ರಾಮಸರ ಸೈಟ್ಸ್ಗಳನ್ನು ಭಾರತದಲ್ಲಿ ಒಟ್ಟಾರೆ ಗುರುತಿಸಲಾಗಿದೆ. ಪಕ್ಷಿ ಅಟ್ಲಾಸ್ ಪ್ರಕಟಿಸಿದ ಭಾರತದ 2ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ.
ಗೋವಾ ರಾಜ್ಯ ಇತ್ತೀಚೆಗೆ ಪಕ್ಷಿ ಅಟ್ಲಾಸ್ ಅನ್ನು ಪ್ರಕಟಿಸಿತು, ಬರ್ಡ್ ಅಟ್ಲಾಸ್ ಆಫ್ ಗೋವಾ ಅಂತೇಳಿ. ಬರ್ಡ್ ಅಟ್ಲಾಸ್ ಆಫ್ ಗೋವಾ. ಸೊ ಈ ಪಕ್ಷಿ ಅಟ್ಲಾಸ್ ಅನ್ನ ಪ್ರಕಟಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಕೇರಳ. ಕೇರಳ ಮೊದಲ ರಾಜ್ಯವಾಗಿದೆ. ಯಾವ ರಾಜ್ಯದ 2ನೇ ಟೈಗರ್ ರಿಸರ್ವ್ ಆಗಿ ಕೈಮೂರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಕೇಂದ್ರ ಸರ್ಕಾರ ಮಂಜೂರಿ ಮಾಡಿತು? ಹೆಸರೇನು? ಕೈಮೂರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಟೈಗರ್ ರಿಸರ್ವ್ ಇದೊಂದು ಕೇಂದ್ರ ಸರ್ಕಾರ ಮಂಜೂರಿ ಮಾಡಿದ್ದು. ಸೊ ಇದು ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಇದು ಬಿಹಾರದಲ್ಲಿ ಇರುವಂಥದ್ದು. ಬಿಹಾರದಲ್ಲಿ. ಸೊ ಇದು ಬಿಹಾರದ 2ನೇ ಟೈಗರ್ ರಿಸರ್ವ್ ಆಯಿತು. ಹಾಗಾದರೆ ಬಿಹಾರದ ಮೊದಲ ಟೈಗರ್ ರಿಸರ್ವ್ ಯಾವುದು ಕೇಳಿದ್ರೆ ವಾಲ್ಮೀಕಿ ಟೈಗರ್ ರಿಸರ್ವ್. ವಾಲ್ಮೀಕಿ ಟೈಗರ್ ರಿಸರ್ವ್ ಬಿಹಾರದ ಮೊದಲ ಟೈಗರ್ ರಿಸರ್ವ್ ಆಗಿದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಪ್ರಕಾರ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಪ್ರಕಾರ 2025ನೇ ಸಾಲಿನಲ್ಲಿ ಎಷ್ಟು ಹುಲಿಗಳು ಸತ್ತೋದ್ವು? ಸರಿಯಾದ ಉತ್ತರ 166 ಹುಲಿಗಳು ಸತ್ತೋದ್ವು. ಇದರಲ್ಲಿ ರಾಜ್ಯಗಳ ಪಟ್ಟಿ ಮಾಡಿದ್ರೆ ಅತಿ ಹೆಚ್ಚು ಹುಲಿ ಸತ್ತಿದ್ದು ಮಧ್ಯಪ್ರದೇಶದಲ್ಲಿ 55 ಹುಲಿಗಳು ಸತ್ತೋದ್ವು. ನಂತರ ಮಹಾರಾಷ್ಟ್ರದಲ್ಲಿ ಒಟ್ಟು 38 ಹುಲಿಗಳು ಸತ್ತು ಹೋದವು. ಹಾಗೇನೆ ಕೇರಳ 3ನೇ ಸ್ಥಾನದಲ್ಲಿ ಕೇರಳ ಇದೆ. ಕೇರಳದಲ್ಲಿ 13 ಹುಲಿಗಳು ತೀರಿಕೊಂಡವು. ಒಟ್ಟಾರೆ ಭಾರತದ 166 ಹುಲಿಗಳು 2025ನೇ ಸಾಲಿನಲ್ಲಿ ತೀರ್ಕೊಂಡವು ಅಂತೇಳಿ NTCA ಹೇಳ್ತು. ಅಣ್ಣಾಮಲೈ ಟೈಗರ್ ರಿಸರ್ವ್ನಲ್ಲಿ ಹುಲಿಗಳ ಗಣತಿ ಮಾಡಲು ಯಾವ ಮೊಬೈಲ್ ಆ್ಯಪ್ ಅನ್ನು ಉಪಯೋಗಿಸಲಾಯಿತು? ಸರಿ ಉತ್ತರ MS ಟ್ರೈಬ್ಸ್ ಅಂತೇಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರಾವಳಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಅರಾವಳಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕೇರಳದಲ್ಲಿ ಇರುವಂಥದ್ದು. ಇದು ವಿಶೇಷತೆ ಏನು ಕೇಳಿದ್ರೆ ಇದು ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿತ್ತು. ಯಾಕೆ ಕೇಳಿದ್ರೆ ಇದು ಭಾರತದ ಮೊದಲ ಚಿಟ್ಟೆಗಳ ಅಭಯಾರಣ್ಯ. ಚಿಟ್ಟೆಗಳ ಪಾರ್ಕು ಅನೇಕ ಇತ್ತು, ಬಟ್ ಚಿಟ್ಟೆಗಳ ಅಭಯಾರಣ್ಯ ಅಂತ ಘೋಷಣೆ ಮಾಡಿದ್ದು ಇದೇ ಮೊದಲು. ಕೇರಳದ ಅರಾವಳಿ ವನ್ಯಜೀವಿ ಅಭಯಾರಣ್ಯ. ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲೇ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಸೊ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು. ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಇತ್ತೀಚೆಗೆ ರಾತಪಾನಿ ಟೈಗರ್ ರಿಸರ್ವ್ ಹೆಸರನ್ನು ಬದಲಾಯಿಸಿತು. ಹೆಸರು ಬದಲಾವಣೆ ಆಯಿತು ಮತ್ತು ಈ ಹೆಸರನ್ನು ಬದಲಾಯಿಸಿ ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಅಂತೇಳಿ ಇಡಲಾಯಿತು. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಎಲ್ಲಿದೆ ಇದು? ಮಧ್ಯಪ್ರದೇಶಲ್ಲಿದೆ. ಯಾವ 2 ರಾಜ್ಯಗಳು ವನ್ಯಜೀವಿಗಳ ಹಸ್ತಾಂತರಕ್ಕೆ ಸಹಿ ಮಾಡ್ತವೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ಮತ್ತು ಅಸ್ಸಾಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಷ್ಠಿತ ಟೈಲರ್ ಪ್ರೈಸ್ 2026 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಟೋಬಿ ಕಿಯರ್ಸ್. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2026 ಟೈಲರ್ ಪ್ರೈಸ್ 2026 ಎನ್ವಿರಾನ್ಮೆಂಟ್ ಟೈಲರ್ ಪ್ರೈಸ್ 2026 ವಿಜೇತರು ಟೋಬಿ ಕಿಯರ್ಸ್. ಇವರು ಮೈಕೋರಿಜಲ್ ಫಂಗಿ ಅನ್ವೇಷಣೆಗೆ ಇದರ ಅನ್ವೇಷಣೆಗೆ ಈ ಒಂದು ಫಂಗಸ್ನ ಅನ್ವೇಷಣೆಗೆ ಇವರಿಗೆ 2026ನೇ ಸಾಲಿನ ಪ್ರತಿಷ್ಠಿತ ಟೈಲರ್ ಪ್ರೈಸ್ ಸಿಕ್ತು. ಟೈಲರ್ ಪ್ರೈಸ್ ತುಂಬ ಇಂಪಾರ್ಟೆಂಟ್ ಆದ ಪ್ರೈಸ್, ಯಾಕಂದರೆ ಇದನ್ನು ಪರಿಸರದ ನೊಬೆಲ್ ಅಂತ ಕರೀತಾರೆ. ಇದನ್ನು 1973ರಿಂದ ಕೊಡೋದಕ್ಕೆ ಶುರು ಮಾಡಿದರು. ಪ್ರಪಂಚದ ಅತ್ಯಂತ ಪ್ರಾಚೀನ ನದಿಯಾದ ಫಿಂಕೆ ನದಿ ಇದು ಎಲ್ಲಿ ಕಂಡು ಬಂತು? ಸರಿಯಾದ ಉತ್ತರ
ಆಸ್ಟ್ರೇಲಿಯಾದಲ್ಲಿ ಕಂಡುಬಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಲ್ಡೆಸ್ಟ್ ರಿವರ್ ಆಫ್ ದ ವರ್ಲ್ಡ್. ಓಪನ್ ಸಿ ಮರಿಕಲ್ಚರ್ ಪ್ರಾಜೆಕ್ಟ್ ಎಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಅಂಡಮಾನ್ ಸಮುದ್ರದಲ್ಲಿ ಲಾಂಚ್ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನ ಕೇಂದ್ರ ಸಚಿವ ಲಾಂಚ್ ಮಾಡಿದ್ದು ಯಾರು ಕೇಳಿದ್ರೆ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಇದನ್ನ ಲಾಂಚ್ ಮಾಡ್ತಾರೆ. ಅಂಡಮಾನ್ ಸಮುದ್ರದಲ್ಲಿ ಇದನ್ನ ಲಾಂಚ್ ಮಾಡಿದ್ರು. ಇದು ಭಾರತದ ಮೊದಲ ಓಪನ್ ಸಿ ಫಿಶರಿ ಆಗಿದೆ. ಓಪನ್ ಸಿ ಮೀನುಗಾರಿಕೆ ಭಾರತದ ಮೊದಲ ತೆರೆದ ಸಮುದ್ರ ಮೀನುಗಾರಿಕೆ. ಕಾಜಿರಂಗ ಎಲಿವೇಟರ್ ಕಾರಿಡಾರ್ ಪರಿಯೋಜನೆಯನ್ನ ಉದ್ಘಾಟನೆ ಮಾಡಿದ್ಯಾರು? ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಜಿರಂಗ ಎಲಿವೇಟರ್ ಕಾರಿಡಾರ್ನ ಉದ್ಘಾಟನೆ ಮಾಡ್ತಾರೆ. ಇದು ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ಇದೆ. ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವಂತದ್ದು ಕಾಜಿರಂಗ ಎಲಿವೇಟರ್ ಕಾರಿಡಾರ್ ಯೋಜನೆ. ಸೊ ಇದು ಎತ್ತರ ಎಷ್ಟು ಕೇಳಿದ್ರೆ 34.5 ಕಿಲೋಮೀಟರ್ ಎತ್ತರದಲ್ಲಿರುವಂಥದ್ದು, ಎತ್ತರದ ರಸ್ತೆಯಲ್ಲಿ ನಿರ್ಮಾಣ ಆಗಿದ್ದು. ಇದು NH 715 ಇಲ್ಲಿ ಹಾದು ಹೋಗುತ್ತೆ. ಯಾವ ರಾಜ್ಯದಲ್ಲಿ ನೆಟ್ ಝೀರೋ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟಿ ಮಾಡಲು ಉದ್ದೇಶಿಸಲಾಗಿದೆ? ಸರಿಯಾದ ಉತ್ತರ ತೆಲಂಗಾಣದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಹೆಮಿಲಿನ್ಸಿನಮ್ ಇಂಡಿಕಮ್ ಎಂಬ ಮಶ್ರೂಮ್ ಅಣಬೆ ಈ ಪ್ರಜಾತಿ ಕಂಡುಬಂತು? ಯಾವ ಅಣಬೆಯ ಪ್ರಜಾತಿ ಹೆಸರು? ಹೆಮಿಲಿನ್ಸಿನಮ್ ಇಂಡಿಕಮ್ ಎನ್ನುವಂತಹ ಮಶ್ರೂಮ್ ಅಥವಾ ಅಣಬೆಯ ಪ್ರಜಾತಿ ಎಲ್ಲಿ ಕಂಡುಬಂತು ಕೇಳಿದ್ರೆ ಉತ್ತರಾಖಂಡ್ನಲ್ಲಿ ಕಂಡುಬಂತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬಂದರಿಗೆ ಸ್ವಚ್ಛತಾ ಪಖ್ವಾಡ ಅವಾರ್ಡ್ 2026 ದೊರೆಯಿತು? ಸರಿಯಾದ ಉತ್ತರ ಪ್ಯಾರಾದೀಪ್ ಪೋರ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಯಾರಾದೀಪ್ ಬಂದರಿಗೆ ಇದು ಎಲ್ಲಿದೆ ಕೇಳಿದ್ರೆ ಒಡಿಸ್ಸಾದಲ್ಲಿದೆ. ಒಡಿಸ್ಸಾ ರಾಜ್ಯದ ಜಗತ್ಸಿಂಹಪುರದಲ್ಲಿದೆ. ಒಡಿಸ್ಸಾ ರಾಜ್ಯದ ಜಗತ್ಸಿಂಹಪುರದಲ್ಲಿರುವಂತಹ ಪ್ಯಾರಾದೀಪ್ ಬಂದರಿಗೆ, ಪ್ಯಾರಾದೀಪ್ ಪೋರ್ಟ್ಗೆ ಸ್ವಚ್ಛತಾ ಪಖ್ವಾಡ ಅವಾರ್ಡ್ 2025 ಲಭಿಸಿತು. ಸೊ ಇದರ ಸ್ವಚ್ಛತೆ, ಸ್ಥಿರತೆ ಮತ್ತು ಭಾಗೀದಾರತ್ವಕ್ಕೆ, ಸ್ವಚ್ಛತೆ, ಸ್ಥಿರತೆ, ಭಾಗೀದಾರತ್ವ ಈ 3 ಅಂಶಗಳನ್ನು ಪರಿಗಣಿಸಿ 2025ನೇ ಸಾಲಿನ ಸ್ವಚ್ಛತಾ ಪಖ್ವಾಡ ಅವಾರ್ಡ್ ದೊರೆಯಿತು. ಪ್ರಾಜೆಕ್ಟ್ ಚೀತಾ ಹೆಸರಿನಲ್ಲಿ 8 ಚಿರತೆಗಳನ್ನು ಯಾವ ದೇಶದಿಂದ ಕುನೋ ನ್ಯಾಷನಲ್ ಪಾರ್ಕ್ ಇಲ್ಲಿಗೆ ಕರೆತರಲಾಯಿತು? ಸರಿಯಾದ ಉತ್ತರ ಬೋಟ್ಸ್ವಾನಾ ದೇಶದಿಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಾರ್ವತಿ ಆರ್ಗಾ ಪಕ್ಷಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಇರುವಂತದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಈ ಪಕ್ಷಿ ಅಭಯಾರಣ್ಯ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ ಇದು ಭಾರತದ ಇಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಇದನ್ನು ಘೋಷಣೆ ಮಾಡಲಾಯಿತು. ಭಾರತದ ಇಕೋ ಸೆನ್ಸಿಟಿವ್ ಝೋನ್ ಅಭಯಾರಣ್ಯ, ಸೆನ್ಸಿಟಿವ್ ಝೋನ್ ಅಂತೇಳಿ ಇದನ್ನು ಘೋಷಣೆ ಮಾಡಲಾಯಿತು. ಹಾಗಾಗಿ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ. ಇಕೋ ಸೆನ್ಸಿಟಿವ್ ಝೋನ್ ಇದು ಉತ್ತರ ಪ್ರದೇಶ ರಾಜ್ಯದ ಗೋಂಡಾ ಜಿಲ್ಲೆಯಲ್ಲಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಪಾರ್ವತಿ ಆರ್ಗ ಪಕ್ಷಿ ಅಭಯಾರಣ್ಯವನ್ನು ಇಕೋ ಸೆನ್ಸಿಟಿವ್ ಝೋನ್ ಆಗಿ ಘೋಷಣೆ ಮಾಡಿದೆ. ಯಾವ ದೇಶದ ಬಿಜಿಮಿಯಾನಿ ಜ್ವಾಲಾಮುಖಿ 69 ವರ್ಷದ ನಂತರ ಮತ್ತೆ ಸಕ್ರಿಯವಾಗಿದೆ? ಸರಿಯಾದ ಉತ್ತರ ರಷ್ಯಾದಲ್ಲಿ ಇರುವಂಥದ್ದು. ಜ್ವಾಲಾಮುಖಿ ಹೆಸರು ಬಿಜಿಮಿಯಾನಿ ಜ್ವಾಲಾಮುಖಿ. ಕಲಾಯಿ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರುಣಾಚಲ ಪ್ರದೇಶದಲ್ಲಿ. ಸೊ ಇದು ಎಲ್ಲಿದೆ ಕೇಳಿದ್ರೆ ಈ ಕಲಾಯಿ 2 ಎನ್ನುವಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿದೆ ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಲೋಹಿತ ಎನ್ನುವ ನದಿಯ ಮೇಲೆ. ಲೋಹಿತ ನದಿಯ ಮೇಲೆ ಇರುವಂಥದ್ದು. ಈ ಲೋಹಿತ ನದಿ ಇದೆಯಲ್ಲ ಇದು ಬ್ರಹ್ಮಪುತ್ರ ನದಿಯ ಉಪನದಿ. ಬ್ರಹ್ಮಪುತ್ರ ನದಿಯ
ಉಪನದಿಯಾಗಿದೆ. ಸೊ ಈ ಲೋಹಿತ ನದಿಯಲ್ಲಿ ಕಲಾಯಿ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮೂಲಕ 1200 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಎಜ್ರಾ ಎಂಬ ಚಂಡಮಾರುತ ಯಾವ ದೇಶಕ್ಕೆ ಬಂದು ಅಪ್ಪಳಿಸಿತು? ಎಜ್ರಾ ಚಂಡಮಾರುತ ಸರಿಯಾದ ಉತ್ತರ USA, ಅಮೆರಿಕಕ್ಕೆ ಬಂದು ಅಪ್ಪಳಿಸಿರುವಂಥದ್ದು. ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2026 ಪ್ರಕಟಿಸಿದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ WEF, ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ಮಂಚ ಅಂತ ಹೇಳ್ತೀವಲ್ಲ, ವರ್ಲ್ಡ್ ಎಕನಾಮಿಕ್ ಫೋರಂ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಭಾರತದ ಮೊದಲ ಸ್ಟೇಟ್ ಲೆವೆಲ್ ಮಲ್ಟಿ ನ್ಯಾಷನಲ್ ಪಾರ್ಕ್ ಟೈಗರ್ ಕಾರಿಡಾರ್ ಯಾವ ರಾಜ್ಯದಲ್ಲಿ ಘೋಷಿಸಲಾಯಿತು? ಯಾವ ರಾಜ್ಯದಲ್ಲಿ ಘೋಷಿಸಲಾಯಿತು? ಸರಿ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಇಲ್ಲಿ ಕನ್ಹಾ ಎನ್ನುವಂಥ ಟೈಗರ್ ರಿಸರ್ವ್, ಬಂದವ್ಯಾಘ್ರ ಟೈಗರ್ ರಿಸರ್ವ್ ಮತ್ತು ಪೆಂಚ್ ಟೈಗರ್ ರಿಸರ್ವ್ಗಳ ಜೋಡಣೆ ಮಾಡುವಂಥ ಕೆಲಸ ಆಯಿತು. ಈ 3 ಟೈಗರ್ ರಿಸರ್ವ್ಗಳ ಜೋಡಣೆಯನ್ನು ಮಾಡುವಂಥ ಒಂದು ಕೆಲಸ ಆಯಿತು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಮಧ್ಯಪ್ರದೇಶ್, ಆಪ್ಷನ್ ಬಿ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.